ರಾಷ್ಟ್ರಗಳು, ವಿಶೇಷವಾಗಿ ಯುರೋಪಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು, ಎಸ್ಪೆಷಲಿ ಡೆನ್ಮಾರ್ಕ್, ಪೋಲ್ಯಾಂಡ್, ಬಲ್ಗೇರಿಯಾ, ಸ್ಪೇನ್, ಇವೆಲ್ಲವೂ ಕೂಡ ತಮ್ಮ ಕಾನೂನುಗಳನ್ನು ಬಹಳ ತೀಕ್ಷ್ಣವಾಗಿ ಇಟ್ಕೊಂಡಿದ್ದಾವೆ. ದ ಫುಲ್ ಪವರ್ಸ್ ಹ್ಯಾಸ್ ಬಿನ್ ಡೆಲಿಗೇಟೆಡ್. ಇವನ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಕ್ಕಂಥವ್ರು ಯಾರಿದ್ದಾರೆ, ವಿತ್ ವೀಸಾ ಇರ್ತಕ್ಕಂಥವ್ರು ಇರ್ಬೋದು, ವಿತೌಟ್ ವೀಸಾ ಇರ್ತಕ್ಕಂಥವ್ರು, ವೈಲೇಷನ್ಸ್, ಈವನ್ ಟ್ರಾಫಿಕ್ ವೈಲೇಷನ್ಸ್, ಸ್ಮಾಲೆಸ್ಟ್ ಟ್ರಾಫಿಕ್ ವೈಲೇಷನ್ಸ್ ಮಾಡಿದ್ರು ಕೂಡ ವಿಲ್ ಬಿ ಡಿಪೋರ್ಟೆಡ್ ಫ್ರಮ್ ದ ಸೇಮ್ ಸ್ಪಾಟ್. ಸೊ ಅಷ್ಟು ಪವರ್ಸ್ನ ಪೊಲೀಸ್ನವ್ರಿಗೆ ಕೊಟ್ಟಿದೆ. ದೇ ಕ್ಯಾನ್ ಬಿ ಅರೆಸ್ಟೆಡ್ ಎನಿ ಮೂಮೆಂಟ್. ಸೊ ಆ ಥರದ ಪರಿಸ್ಥಿತಿನಲ್ಲಿ ಇವತ್ತು ಲೀಗಲ್ ಆ್ಯಂಡ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಮೇಲೆ ಕಾಣ್ತಕ್ಕಂಥ ನಿರ್ಧಾರಗಳನ್ನು ಭಾಳಷ್ಟು ಯುರೋಪಿಯನ್ ದೇಶಗಳು ಮಾಡಿದ್ದಾವೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಐ ಥಿಂಕ್ ರೀಸೆಂಟ್ ಆಫ್ಟರ್ ದಿಸ್ ಟ್ರಂಪ್ ಗೌರ್ಮೆಂಟ್ ಬಂದ ಮೇಲೆ ಭಾಳಷ್ಟು ನಮ್ಮ ಭಾರತೀಯರನ್ನೇ ಅವ್ರನ್ನ ಡಿಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ತಾವು ಕಂಡಿದ್ದೀವಿ. ಅವ್ರನ್ನ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಆ ಥರ ಲೀಗಲ್ ಆ್ಯಂಡ್ ಇಲ್ಲಿಗಲ್ ಇರ್ತಕ್ಕಂಥವ್ರಿಗೆ ನಾವು ಸರಿಯಾದಂಥ ಕಾನೂನು ಪ್ರಕಾರವಾಗಿ ಅವರಿಗೆ ರಕ್ಷಣೆ ಕೊಡೋದಿದ್ರೆ ಕೊಡ್ತೀವಿ, ಅಥವಾ ಡಿಪೋರ್ಟ್ ಮಾಡಿರ್ತಕ್ಕಂಥವ್ರನ್ನ ರಿಸೀವ್ ಮಾಡ್ಕೊತೀವಿ ಅಂತ ಹೇಳಿ ಹೇಗೆ ಭಾರತ ಸರ್ಕಾರ ಹೇಳಿದೆಯೋ ಅದೇ ರೀತಿಯಲ್ಲಿ ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ರತನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಅಥವಾ ಮಿಡ್ಲ್ ಈಸ್ಟ್ ಇರ್ಬೋದು, ಅಥವಾ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು, ಲೀಗಲ್ ಆಗಿರ್ತಕ್ಕಂಥವ್ರು, ಟೂರಿಸ್ಟ್ ವೀಸಾ, ವರ್ಕಿಂಗ್ ವೀಸಾನಲ್ಲಿ ಬರ್ತಕ್ಕಂಥವ್ರು, ಲೇಬರ್ ವೀಸಾ ಬಂದಿರ್ತಕ್ಕಂಥ ಇವ್ರನ್ನ, ಬೇರೆ ಸ್ಟೂಡೆಂಟ್ಸ್, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ನೋಡ್ತಕ್ಕಂಥದ್ದಾಗಿದೆ. ಆದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ನಮಗೆ ಕುತ್ತು ಬಂದಾಗ ಇದನ್ನು ನಾವು ಭಾಳ ತೀಕ್ಷ್ಣವಾಗಿ ತಗೊಳ್ತಕ್ಕಂಥ ಕಾನೂನಿನ ಅವಶ್ಯಕತೆಗಳಿದ್ದಾವೆ. ಮತ್ತು ಇದನ್ನು ಕೂಂಬಿಂಗ್ ಏನಿದೆ, ನಮ್ಮ ಪೊಲೀಸ್ ಏನು ನಮ್ಮ ಸಿಟಿ ಇರ್ಬೋದು, ಅಥವಾ ನಮ್ಮ ರೂರಲ್ ಸೆಕ್ಟರ್ಸಲ್ಲಿ ಇರ್ಬೋದು, ನಮ್ಮ ರೈತರ ಕೆಲಸಗಳನ್ನು, ಕಸಬುಗಳನ್ನು, ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಇವರು ಅಲ್ಲಿ ಪೂರ್ಣ ಪ್ರಮಾಣವಾಗಿ ಹಿಡಿತದಲ್ಲಿ ತಗೊಂಡು, ಕಾಫಿ ಎಸ್ಟೇಟ್ಸಲ್ಲಿ ಈಗಾಗಲೇ ಭಾಳಷ್ಟು ಜನ ನಮ್ಮ ಮಾಹಿತಿ ಪ್ರಕಾರ ವಿ ಹ್ಯಾವ್ ಮೋರ್ ದನ್ ಅಬೌಟ್ 95 to 1 lakh ಪೀಪಲ್ ವರ್ಕಿಂಗ್ ದರ್. ಸೊ ನಮ್ಮ ರೈತರ ಕೆಲಸಗಳನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ, ಆರ್ಥಿಕ ಸ್ಥಿತಿಯನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಇದನ್ನೆಲ್ಲದೂ ಕೂಡ ಚೀಪ್ ಲೇಬರ್ಸ್ ಅಂತ ಹೇಳಿ ನಮಗೆ ತಗೊಂಡಾಗ ಕೂಡ ಸಬ್ಸಿಕ್ವೆಂಟ್ ಆಗಿ ಅವರೇ ಇಡೀ ಸಿಸ್ಟಮ್ನ ಮೊನೊಪೊಲಿ ಮಾಡ್ಕೊಳ್ತಕ್ಕಂಥ ಕೆಲಸ ಆಗೋಗಿದೆ. ಹಾಗಾಗಿ ಇದರ ವ್ಯವಸ್ಥೆನ ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಈ ಆ್ಯಕ್ಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್, ನಮಗೇನು ಹೊಸ ಆ್ಯಕ್ಟ್ಗಳು ಬೇಕಾಗಿಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಾವು ಮತ್ತು ಯಾವ್ಯಾವ ಕಾನೂನುಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಎಸ್ಪೆಷಲಿ ನೀವೀಗೇನು CCA ಅಥವಾ ಏನು ಮಾಡ್ತಾ ಇದ್ದೀವಿ, ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ, ಪಾಪ್ಯುಲೇಷನ್ ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ತಂಡದಿಂದ ಒತ್ತಾಯ, ವಂಶವೃಕ್ಷವನ್ನು ಕಡ್ಡಾಯವಾಗಿ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂತೇಳಿ. ಈ ವಂಶವೃಕ್ಷನ ನೀವು ಅಟ್ಯಾಚ್ ಮಾಡಿಬಿಟ್ರೆ ಅವ್ರ ಅಪ್ಪ ಎಲ್ಲಿದ್ರು, ಅವ್ರು ಎಲ್ಲಿದ್ರು, ಯಾವ ಮೂಲದಿಂದ ಬಂದರು ಎಲ್ಲದೂ ಕೂಡ ಸಿಗುತ್ತೆ. ಇದರಿಂದ ನಮಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಟ್ಕೊಂಡು ನಮಗೆ ರೆಟಿನಾ ಮತ್ತು ಬಯೋಮೆಟ್ರಿಕ್ ಸಿಸ್ಟಮ್ಸ್ನಲ್ಲಿ ನಾವೇನು ಎಲ್ಲದನ್ನೂ ನಡೆಸ್ತಾ ಇದ್ದೀವಿ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಲಾಗು ಮಾಡಿ ನಮ್ಮ ಭಾರತೀಯರಿಗೆ ರಕ್ಷಣೆ ಕೊಡಬೇಕು. ಲೀಗಲ್ ಆಗಿರ್ತಕ್ಕಂಥ ಮೈಗ್ರೆಂಟ್ಸಿಗೆ ಇಲ್ಲೇನಿದ್ದಾರೆ ಅವರು ಕೂಡ ಇಲ್ಲೀಗಲ್ ಆಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ, ಅಥವಾ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅಡ್ಡ ಬಂದ್ಬಿಟ್ಟು ಕುತ್ತಾಗಿರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ತಂಡ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಮಹದೇವಪುರ, ಅರವಿಂದ್ ನಿಂಬಾವಳಿಯವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ.